ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ನಾವಿವತ್ತು ತುಮಕೂರಿಂದ ಜಸ್ಟ್ 18 ಕಿಲೋಮೀಟರ್ಸ್ ದೂರದಲ್ಲಿರುವ ನಿಜ್ಗಲ್ ಬೆಟ್ಟಕ್ಕೆ ಟ್ರಕ್ ಮಾಡೋಕ್ಕೆ ಹೋಗ್ತಿರೋದು. ಟ್ರಕ್ಕಿಂಗಿಗೆ ಫಸ್ಟ್ ಟೈಮಲ್ಲಿ ಹೋಗ್ತಿರೋದು. ಹೆಂಗಿದೆ ಏನಿದೆ ಏನೂ ಗೊತ್ತಿಲ್ಲ. ಬಟ್ ಏನೋ ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಆಂಜನೇಯನ ಒಂದು ಗುಡಿ ಇದೆ, ಪ್ಲಸ್ ಶಿವನ್ ಟೆಂಪಲ್ ಮೇಲಿದೆ ಅಂತ ಹೇಳ್ತಾರೆ. ಸೊ ಬನ್ನಿ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನಿಮಗೂ ಈ ಜರ್ನಿ ತೋರಿಸ್ತೀನಿ, ನೀವು ಕೂಡ ಟ್ರೈ ಮಾಡಿ ಬರೋ ವೀಕೆಂಡು. ಓಕೆನಾ? ಚಲೋ, ಲೆಟ್ಸ್ ಗೋ. ನಿಜ್ಗಲ್ ಬೆಟ್ಟದ ಟ್ರಕ್ಕು 2025 ಫಸ್ಟ್ನೇ ಟ್ರಕ್ ಆಗಿದ್ದರಿಂದ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ನಾವು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಬಿಟ್ವಿ, ಬಿಕಾಸ್ ಆ ಟ್ರಕ್ಕಿಂದು ನಮಗೆ ಟ್ರೈಲ್ ನೀಟಾಗಿ ಗೊತ್ತಿರಲಿಲ್ಲ ಆ್ಯಂಡ್ ಆಲ್ಸೋ ತುಂಬ ಫಾಗಿ ಆಗಿತ್ತು ಅಂತ ಒಂದು 6:30 ಅರೌಂಡ್ ಮನೆ ಬಿಟ್ವಿ. ಟೋಲ್ ಗೇಟ್ ಕ್ರಾಸ್ ಮಾಡಿಕೊಂಡು ಆಲ್ಮೋಸ್ಟ್ ದಾಬಸ್ಪೇಟೆ ಹತ್ರ ರೀಚ್ ಆದ್ವಿ. ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡುವ ಮೊದಲು ನಾನು ನಿಮಗೆ ಒಂದು ಬ್ರೀಫ್ ಬ್ಯಾಕ್ಗ್ರೌಂಡ್ ಕೊಡೋಣ ಅಂತ ಅಂದ್ಕೊಂಡೆ ನಿಜ್ಗಲ್ ಬಗ್ಗೆ. ನಿಜ್ಗಲ್ ಬೆಟ್ಟ ತುಮಕೂರಿಂದ ಜಸ್ಟ್ 18 ಕಿಲೋಮೀಟರ್ಸ್, ದಟ್ ಈಸ್ 30 ಮಿನಿಟ್ಸ್ ಡ್ರೈವು, ಹಾಗೂ ಬೆಂಗಳೂರಿಂದ 1.5 hour ಡ್ರೈವ್ ಅಷ್ಟೇ. ತುಂಬಾ ಈಸಿ ಆ್ಯಂಡ್ ಮಾಡ್ರೇಟ್ ಆಗಿರೋ ಟ್ರಕ್ಕು, ಸೊ ಎಲ್ಲರೂ ಇದನ್ನ ಮಾಡಬಹುದು. ಆಲ್ಸೋ ನಿಜ್ಗಲ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್, ಬಿಕಾಸ್ ಅದರಲ್ಲಿ ಬರೀ ಟ್ರಕ್ಕಿಂಗ್ ಸ್ಪಾಟೇ ಅಲ್ಲ, ಬಟ್ ಬ್ಯೂಟಿಫುಲ್ ಆಗಿರೋ ಟೆಂಪಲ್ಸ್, ದರ್ಗಾ ಹಾಗೂ ದೊಡ್ಡ ಹಿಸ್ಟ್ರಿನೇ ಇದೆ ಅದ್ರ ಹಿಂದೆ. ಹಿಸ್ಟ್ರಿ ಎಲ್ಲ ಇಲ್ಲಿ ಹೇಳಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬಿಕಾಸ್ ಕೆಲವರಿಗೆ ಬೋರ್ ಆಗಿಬಿಡುತ್ತೆ ಅಂತ. ಲೆಟ್ ಮೀ ಸ್ಟಾರ್ಟ್ ಅವೇ. ಈ ವಿಡಿಯೋ ನಿಮಗೆ ಜಸ್ಟಿಫೈ ನೀಟಾಗಿ ಮಾಡ್ತಿಲ್ವೇನೋ, ಬಟ್ ನಮ್ಮ ಮುಂದೆ ಅಂತೂ ಫಾಗು ತುಂಬ ಜಾಸ್ತಿ ಇತ್ತು. ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿನೇ ಆಗ್ತಿತ್ತು. ಸೊ ಫೈನಲಿ ನಾವು ಟ್ರಕ್ಕಿನ ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆದ್ವಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ನ. ಈ ಥರ ಪ್ರಿನ್ಸ್ ಹೋಟೆಲ್ ಅಂತ ಬರೆದಿರುತ್ತೆ. ಈ ಹೋಟೆಲಿಂದ ಪಕ್ಕದ್ರಲ್ಲೇ ಒಂದು ದಾರಿ ಹೋಗುತ್ತೆ, ಅಲ್ಲಿಂದನೇ ಟ್ರಕ್ ಸ್ಟಾರ್ಟ್ ಮಾಡಬಹುದು. ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಬಟ್ 4 ವೀಲರು 2 ವೀಲರು ಇನ್ನೂ ಮುಂದೆವರೆಗೂ ಹೋಗುತ್ತೆ. ಈ ಪರ್ಟಿಕ್ಯುಲರ್ ಬ್ರಿಡ್ಜ್ ಕೆಳಗಡೆಯಿಂದ ಹೋದರೆ ಇನ್ನೂ ಮುಂದೆ ಹೋಗಿ ಪಾರ್ಕ್ ಮಾಡ್ಬೋದು. ಈ ಸ್ಟೆಪ್ಸಿಂದ ಹತ್ಕೊಂಡ್ಬಂದು ಇಲ್ಲಿ ರೈಲ್ವೆ ಟ್ರ್ಯಾಕ್ ಬರುತ್ತೆ. ಟ್ರ್ಯಾಕಲ್ಲಿ ಹತ್ಕೊಂಡು ನಡಿಬೇಕಾದ್ರೆ ಹುಷಾರು ಗೈಸ್, ಬಿಕಾಸ್ ಸಿಗ್ನಲ್ ಎಲ್ಲ ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಐ ಥಿಂಕ್ ಈವನ್ ಐ ಆಮ್ ಗೋಯಿಂಗ್ ಫಾರ್ ದ ಫಸ್ಟ್ ಟೈಮ್. ರೈಲ್ವೆ ಬ್ರಿಡ್ಜಿಂದ ಇಳ್ಕೊಂಡು ಸ್ಟ್ರೈಟ್ ದಾರಿ, ಫುಲ್ಲು ಸ್ಟ್ರೈಟ್ ಲೆವೆಲ್ ಗ್ರೌಂಡ್ ಇರುತ್ತೆ. ಸೊ ಆ ಗ್ರೌಂಡಿನ ಟ್ರೈಲಲ್ಲೇ ನಡ್ಕೊಂಡು ಹೋಗ್ತಿರ್ಬೇಕು. ಇಲ್ಲಿ 2 ದಾರಿ ಕಾಣುತ್ತೆ. ಸೊ ಐ ಥಿಂಕ್ ಅದು ಊರಿಗೆ ಹೋಗುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಗೋ ದಿಸ್ ವೇ. ಸೊ ಲೆಟ್ಸ್ ಗೋ. ದಾರಿ ಕಾಣುತ್ತೆ ಇಲ್ವೋ ಗೊತ್ತಿಲ್ಲ ಗೈಸ್. ಕರೆಕ್ಟಾಗಿ ಹೋದರೆ ಸಾಕು. 7:45 ಆಗಿದೆ ಲಿಟ್ರಲಿ. ಬಟ್ ಹೆಂಗೆ ಕಾಣ್ತಿದೆ ಅಂದರೆ ಒಳ್ಳೆ 6 o'clock ಆ ಥರ ಬಂದಿದ್ದೀವಿ ಅಂತ ಅನಿಸ್ತಿದೆ. ಸೊ ಗಡಗಡ ಅಂತಿದೆ, ಚಳಿ ಆಗ್ತಿದೆ, ಫುಲ್ ಕೆಂಪಗಾಗ್ಬಿಟ್ಟಿದೆ ಕೈ ಗಾಡಿ ಓಡಿಸ್ಕೊಂಡು. ಬಟ್ ಸ್ಟಿಲ್ ಹೋಪಿಂಗ್ ದಟ್ ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಹೋಗ್ತಾ ಇದ್ದೀವಿ. ಫಾರ್ ದ ಸರ್ಪ್ರೈಸ್ ಇಲ್ಲಿವರೆಗೆ ಬರ್ಬೋದು. ಬೈಕರ್ಸೇ ನನ್ನ ಗ್ಯಾಂಗ್ ಮೇಲೆ ಆಗಲೇ ಇದೆ. ಸೊ ನೀವು ಕೂಡ ಬೈಕ್ ಇಲ್ಲಿವರೆಗೆ ತರ್ಬೋದು, ನಿಮ್ಮ ರಿಸ್ಕ್ ಮೇಲೆ ಅಷ್ಟೇ. ಸೊ ಎಸ್, ಇಲ್ಲಿಂದ ಈ ಥರ ಹೈಕ್ ಇದೆ. ಫುಲ್ಲು ಒಂದು 45 ಡಿಗ್ರಿ ಥರ. ಐ ಡೋಂಟ್ ನೋ 45 17 19, ಬಟ್ ಲೆಟ್ಸ್ ಗೋ. ಚಲೋ. ನಾನು ಹೇಳಲಿಲ್ಲ ನಿಮ್ಮ ಗಾಡಿ ತರ್ಬೋದು, ಎಷ್ಟು ಜನ ಇಲ್ಲಿವರೆಗೂ ತಂದಿದ್ದಾರೆ. ಇನ್ನು ಮೇಲ್ವರೆಗೆ ಯಾರ್ಯಾರು ತೊಗೊಂಡು ಹೋಗಿರ್ತಾರೋ. ನನಗಂತೂ ನೋಡಿ ಸುಸ್ತಾಗ್ಬಿಡ್ತು. ಯಪ್ಪ ದೇವ್ರೆ. ಲುಕ್ ಈ ಥರ ಇದೆ. ಇಲ್ಲಿಂದ ಒಂಚೂರು ಟ್ರಕ್ಕಿಂಗ್ ಅಂತ ಅನಿಸ್ತಿದೆ. ಇಲ್ಲಿವರೆಗೂ ಥ್ರೆಡ್ಮಿಲಲ್ಲಿ ಬಂದಂಗೆ ಅನಿಸ್ತಿತ್ತು ಫುಲ್ಲು. ಮಳೆಗಾಲದಲ್ಲಿ ಸ್ವಲ್ಪ ಜಾರುತ್ತೆ ಗೈಸ್. ನೀವು ಈ ಟೈಮಲ್ಲಿ ನೋಡ್ತಿದ್ರೆ ಆರಾಮಾಗಿ ಬರ್ಬೋದು, ಬಟ್ ಮಳೆಗಾಲ ಅಂತೂ ಹುಷಾರು. ವೆದರ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ವಾರ್ಮಪ್ ಆಯಿತು. ಇವತ್ತು ಜಿಮ್ ಸ್ಕಿಪ್ ಮಾಡಿದ್ಕೂ ಇಲ್ಲಿ ಬಂದಿರೋದಕ್ಕೂ ಸಾರ್ಥಕವಾಯಿತು. ಈ ಥರ ಒಂದು ಆಂಬಿಗ್ಯೂಟಿಲಿದ್ದೀವಿ, ಹಿಂಗೆ ಹೋಗೋದಂತ. ಬಟ್ ಲೆಟ್ಸ್ ಟ್ರೈ ದಿಸ್ ವೇ. ಹಿಂಗಿದ್ರು ಒಂದೇ ರೂಟ್ ಕನೆಕ್ಟ್ ಆಗ್ಬೋದೇನೋ ಮೇಲೆ ಹೋಗ್ಬಿಟ್ಟು. ಈ ಥರ ಬಂಡೆಗಳಿದ್ದಾವೆ, ಬಂಡೆ ಮೇಲೆ ನಡ್ಕೊಂಡು ಹೋಗ್ಬೇಕು. ಸೊ ಅಂತೂ ಇಂತೂ ಈಗ ಆಂಜನೇಯನ ಗುಡಿ ಫಸ್ಟ್ನೇ ಎಂಟ್ರೆನ್ಸು, ಹಾಗೆ ಕೋಟೆದ ಫಸ್ಟ್ನೇ ಎಂಟ್ರೆನ್ಸ್ಗೆ ನಾವು ಈಗ ಎಂಟ್ರಿ ಆದ್ವಿ. ಬನ್ನಿ ಹೋಗೋಣ. ಓ, ಇಲ್ಲೇ ದೇವಸ್ಥಾನ ಇರೋದು ಆಂಜನೇಯಂದು. ನೋಡಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಪರವಾಗಿಲ್ಲ, ಡಸ್ಟ್ಬಿನ್ ಮಾಡಿದ್ದಾರೆ, ಆದರೂ ಪುರೋಹಿತರೇ ಇಲ್ಲಿ ಹಾಕಿದ್ದಾರೆ. ವಾವ್, ಗ್ರೇಟ್. ಜೈ ಬಜರಂಗಿ. ನಮಸ್ಕಾರ ಹಾಕ್ಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಇನ್ನು ಎಷ್ಟು ದೂರ ಇದೆ, ಏನಿದೆ ನನಗೇನು ಗೊತ್ತಿಲ್ಲ. ಹಿಂಗಿದೆ, ಹಿಂಗೆ ಸ್ಟಾರ್ಟು.
ನನಗೆ ಈ ಕೇಸರಿ ಕಲರ್ ತುಂಬ ಇಷ್ಟ ಗೈಸ್, ಸಾಕಾದಾಗ ಕಾಣುತ್ತೆ. ಈಗೇನು ಇಳಿಬೇಕೇನೋ, ಲೆಟ್ಸ್ ಸಿ. ಇನ್ನು ಇಳಿದು ಹತ್ತದೇನೋ ಐ ಥಿಂಕ್ ಸೊ, ನನಗೂ ಗೊತ್ತಿಲ್ಲ. ಇಲ್ಲಿ ಎಲ್ಲೋ ಬೆಲ್ ಸೌಂಡ್ ಬರ್ತಿದೆ, ಸೊ ಇಟ್ಸ್ ಅ ಗುಡ್ ಸೈನ್, ನಾವು ಕರೆಕ್ಟಾಗಿ ಹೋಗ್ತಿದ್ದೀವಿ, ಜನ ಇದ್ದಾರೆ ಅಂತ, ಲೈಕ್ ದ್ಯಾಟ್. ಇಲ್ಲಿ ಐ ಥಿಂಕ್ ಸೊ ಎಲ್ಲ ಮಾರೋದು. ಇಲ್ಲೂ ಯಾವುದೋ ರೂಟ್ ಇದೆ, ಐ ಡೋಂಟ್ ನೋ ಎಲ್ಲಿಂದ ಬರುತ್ತೆ, ಈ ವೇರ್ ಇಟ್ ಲೀಡ್ಸ್ ಟು ಆ್ಯಂಡ್ ಆಲ್. ಇಲ್ಲಿ ಐ ಥಿಂಕ್ ಮಾರ್ತಾರೆ ಎಲ್ಲರೂ, ತಿನ್ನಕ್ಕೆ ಬನ್ನೋದು, ನಳ್ಳಿಕಾಯಿ ಇದು ಅದು. ಸದ್ಯಕ್ಕೆ ಯಾರೂ ಇಲ್ಲ. ಸೊ ದಿಸ್ ಹೌ ಇಟ್ ಈಸ್. ಈ ಥರ ಫುಲ್ಲು ಸ್ಟೆಪ್ಸ್ ಇದೆ ನೋಡಿ. ಐ ಥಿಂಕ್ ಸ್ಟೆಪ್ಸೇ ಇದೆ ಫುಲ್ಲು, ಗೊತ್ತಿಲ್ಲ, ನಾಟ್ ಶೋರ್, ವಿ ಹ್ಯಾವ್ ಟು ಸಿ. ಮೇಲೆ ಒಂದು ಗುಡಿ ಇದೆ, ನೋಡೋಣ ಯಾವುದು ಏನು ಅಂತ ತೋರಿಸ್ತೀನಿ. ಪ್ಯೂರ್ ಪ್ಲಾಸ್ಟಿಕ್, ಯಾವುದೋ ಮಂಗ ಮಾಸ ಕೊಟ್ಬಿಟ್ಟು ಬಿಟ್ಟಿದೆ ಇಲ್ಲಿ. ನಿಜವಾಗ್ಲೂ ಶೇಮ್ಲೆಸ್ ಪೀಪಲ್. ಒಂದು ಪ್ಲಾಸ್ಟಿಕ್ ಕವರ್ ತರಬೇಕಿದ್ದು, ಇದೆಲ್ಲ ಹೊತ್ಕೊಂಡು ಹೋಗೋಷ್ಟರಲ್ಲಿ ನನ್ನ ಕೈಲಿ ಒಬ್ಬನೇ ಕೈಲಂತೂ ಆಗಲ್ಲ. ಓ ಗಾಡ್. ಓ, ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ಅಲ್ಲ, ಅದಕ್ಕೆ ಸ್ವಲ್ಪ ಈಸಿಯಾಗಿದೆ ಇದು ಅಂದ್ಕೊತೀನಿ. ಲೆಟ್ಸ್ ಸಿ ಗೈಸ್, ನೋಡಿ ಫುಲ್ ಫಾಗಿ ಆಗಿದೆ. ವಾಟ್ಸ್ ಹ್ಯಾಪ್ನಿಂಗ್, ಫಾಕ್ಸ್ ಹ್ಯಾಪ್ನಿಂಗ್. ಸೊ ಇಲ್ಲಿ ಇದ್ದಾರೆ. ಹೌ ಮಚ್ ಮೋರ್? It's like 200 meters. Little more. Okay. Thank you. So it's just 200 meters from here it seems. ಜಾಸ್ತಿ ಇಲ್ಲ. ಬನ್ನಿ ಹೋಗೋಣ. ಹಾಂ, ಜನ ಬಂದಿದ್ದಾರೆ, ಸಫಿಷಿಯೆಂಟ್ ಆಗಿದ್ದಾರೆ. ಈಗ ಅಭ್ಯಾಸ. ಓಯ್, ಜನ ಅಲ್ಲಿವರೆಗೆ ಹತ್ತುತ್ತಾರಾ? ಅದು ಏನು ನೀರು ತಗೊಂಡು, ಅಪ್ಪ ದೇವ್ರೆ. ಬರ್ರಿ ಹೋಗೋಣ. ಇದು ಕೋಟೆನೇ ಅನ್ಕೊತೀನಿ, ಇಲ್ಲೇ ಇದೆ, ಇದು ಜಾಸ್ತಿ ದೂರ ಇಲ್ಲ. ಇಟ್ಸ್ ಸಿ ಹೌ ನಿಯರ್ ಇಟ್ ಈಸ್. ಎಲ್ಲರೂ ಹತ್ಬೋದು ಗೈಸ್, ಆರಾಮಾಗಿ ಬರ್ಬೋದು. ಸ್ಟೆಪ್ಸು ತುಂಬ ಚಿಕ್ಕದಿದೆ, ಹುಷಾರಾಗಿ ಹತ್ಬೇಕು. ಬೆಳಗ್ಗೆ ಆದಷ್ಟು ಬೇಗ ಬಂದರೆ ಬೆಟರು. ಬಿಸಿಲಾಗ್ತಾ ಗೊತ್ತಲ್ಲ, ಫುಲ್ಲು ಬಿಸಿ ಆಗಿಬಿಡುತ್ತೆ ಕಲ್ಲುಗಳು. ಹಾಂ, ಗೈಸ್ ಕೋತಿಗಳು ಇರ್ತವೆ, ಹುಷಾರು. ಇದು ನೋಡ್ತಿದ್ರೆ ಅದು ದೆವ್ವದ ಮರ ಅಂತ ಅನ್ಸುತ್ತೆ. ಯಪ್ಪ, ಜಾರ್ ಬೀಳ್ತಿದ್ದೆ ಈಗ. ಸರಿಯಾಗಿ ಹುಷಾರಾಗಿ ಹೋಗ್ಬೇಕು. ಏನೂ ಕಾಣ್ತಿಲ್ಲ ಗೈಸ್. ಎಲ್ಲೋ ಚಿಕ್ಕಮಂಗ್ಳೂರು ಕೂರ್ಗಿಗೆ ಬಂದಿದ್ದೀನಿ ಅಂತ ಅನ್ಸಿದೆ, ಅಷ್ಟು ಫಾಗ್ ಆಗಿದೆ ನಮ್ಮ ತುಮಕೂರಲ್ಲೂ. ಯಪ್ಪ ದೇವ್ರೆ, ಪೀಕ್ ವಿಂಟರ್ ಹ್ಯಾಸ್ ರೀಚ್ ಟು ಇಟ್ಸ್ ಪೀಕ್ ಯುನೋ. ಈ ಥರ ಚಿಕ್ಕ ಸ್ಟೆಪ್ಸ್ ಇದೆ ಇಲ್ಲಿ, ಈ ಸ್ಟೆಪ್ಸಿಂದ ಹತ್ತಬೇಕು. ಇಲ್ಲಿ ದೇವಸ್ಥಾನ ಇದೆ, ಈಗ ಒಳಗೆ ಹೋಗೋಣ ದೇವಸ್ಥಾನದಿಂದ. ಗಂಟೆ ಹೊಡೆಯೋಣ. ದೇವಸ್ಥಾನ ಇದೆ ಇಲ್ಲಿ, ಸಿದ್ದೇಶ್ವರ ಸ್ವಾಮಿ ಇದೆ. ಇಲ್ಲಿ ಸ್ಪೆಷಲ್ ಪೂಜೆ ಆಗೋದು ಟ್ಯೂಸ್ಡೇ, ಫ್ರೈಡೇ ಹಾಗೂ ಸಂಡೇ. ಸುತ್ತಮುತ್ತ ಹಳ್ಳಿಯಿಂದ ಜನ ಬಂದು ದೇವ್ರಿಗೆ ಆರಾಧನೆ ಮಾಡ್ಕೊಂಡು ಹೋಗ್ತಾರೆ. ಓಹ್, ದಿಸ್ ಜಸ್ಟ್ ಅ ವ್ಯೂ ಪಾಯಿಂಟ್. ದೇವಸ್ಥಾನ ನೋಡ್ಕೊಂಡು ಸುತ್ತಮುತ್ತ ನೋಡ್ತಿದ್ರೆ ಫುಲ್ ಟೆರೈನ್ ಇದೇ ಥರ ಇದೆ ಗೈಸ್. ಫುಲ್ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಹೋದಂಗೆ ಲೈಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ಎಲ್ಲೋ ಬೇರೆ ಕಡೆ ಇದ್ದೀನಿ ಅಂತ ಅನಿಸ್ಬಿಡ್ತು ನನಗೆ. ಫುಲ್ಲು ಬಂಡೆಗಳು ಮಧ್ಯದಲ್ಲಿ ಇದೆ ಗೈಸ್. ಯಪ್ಪ, ಹಳೆ ಕಾಲದ ಮನುಷ್ಯರು ಅದು ಹೆಂಗಿರ್ತಿದ್ರು. ಈ ಥರ ಟೆರೈನ್ ನೋಡಿಕೊಂಡು ನನಗಂತೂ ತುಂಬ ಖುಷಿ ಆಗುತ್ತೆ. ನನ್ನ 2025 ಫಸ್ಟ್ನೇ ಟ್ರಕ್ ಆಗಿದ್ದರಿಂದ ಫುಲ್ ಎಕ್ಸೈಟೆಡ್. ನಾನು ಎಲ್ಲ ಕಡೆಯೂ ಫೋಟೋಸು ವೀಡಿಯೋಸ್ ತೆಕ್ಕೊತಿದ್ದೆ. ಎಲ್ಲ ಕೋಟೆದೆ ವಾಲ್ ಇದ್ದಂಗಿದೆ. ಹಿಂಗೂ ಒಂದು ಪಾತ್ ಇದೆಯಂತೆ ಗೈಸ್, ನಂಗೆ ಗೊತ್ತಿಲ್ಲ. ಅವರು ಅರ್ಚಕರು ಹಿಂಗೆ ಬರ್ಬೋದು ಅಂತ. ತುಂಬ ಸ್ಟೀಪ್ ಆಗಿದೆ ಆದರೆ ಈ ಪಾತು. ಇದು ಫುಲ್ಲು ಹಿಂಗೆ ಬೆಟ್ಟ ಗುಡ್ಡದ ಮೇಲೆ ಬರ್ಬೇಕು, ಹಿಂಗಂದರೆ ಕಷ್ಟ ಏನೋ ಗೊತ್ತಿಲ್ಲಪ್ಪ. ದರ್ಗಾ ಹಿಯರ್. ಇಲ್ಲಿ ಒಂದು ಚಿಕ್ಕ ನೀರಿನ ಸೋರ್ಸ್ ಇದೆ. ವಾವ್, ನಮ್ಮ ಇಂಡಿಯಾದಲ್ಲಿ ಎಷ್ಟು ವೆರೈಟಿ ಇದೆ ನೋಡಿ. ಅಂದರೆ ಹಿಂದೂ ಮುಸ್ಲಿಮಿಂದು ಈ ಥರ ಎಲ್ಲದು ಒಟ್ಟಿಗೆ ಇದೆ. ಇನ್ನೆಲ್ಲೂ ನಿಮಗೆ ಸಿಗಲ್ಲ ಈ ಥರದ್ದು. ಈ ಕಡೆ ದರ್ಗಾ ಆದಮೇಲೆ
ಈ ಕಡೆ ಏನೋ ವ್ಯೂ ಪಾಯಿಂಟ್ ಮಂಟಪ ಇದೆಯಲ್ಲ, ಸೊ ವಿ ಆರ್ ಜಸ್ಟ್ ಮೂವಿಂಗ್ ದೇರ್. ಹುಷಾರಾಗಿ ಹೋಗಬೇಕು ಗೈಸ್. ಸೊ ಈ ಕಡೆ ದರ್ಗಾಗೆ ಹೋಗಿದ್ವಿ ಅಲ್ಲ, ಅಲ್ಲಿಂದ ಈ ಕಡೆ ಸೈಡಿಂದ ಬಂದು ಜಸ್ಟ್ ಗೋಯಿಂಗ್ ಲೈಕ್ ದಿಸ್. ಇಲ್ಲೊಂದು ಮಂಟಪ ಥರ ಇದೆ, ದರ್ ಇಸ್ ಅ ವ್ಯೂ ಪಾಯಿಂಟ್. ಇಲ್ಲೂ ಒಂದಿಷ್ಟು ಲವ್ ಸ್ಟೋರಿ ಇದೆ. NH ಲವ್ ರೋಸು, ಶಾಹಿ ಐ ಲವ್ TN, ಐ ಲವ್ ರೋಸು, NH ತಮಿಳ್ನಾಡು TN, ಏನೇನೋ ಬರೆದಿದೆ. ಈ ಥರದ್ದೆಲ್ಲ ಬರೀಬಾರ್ದು. ಏನೋ 5/15/10 ಗಾಡ್ ನೋಸ್ ಯಾವಾಗಿಂದು. ಓ ಮೈ ಗಾಡ್, 1984 ಲವ್ ಸ್ಟೋರಿ ಗಾಯ್ಸ್. ಬಂಡೆಗಳ ಮಧ್ಯದಿಂದ ಸಖತ್ತಾಗಿದೆ ಇಲ್ಲಿ. ಇಂಥ ಪ್ಲೇಸ್ನ ಹೆಂಗೆ ಡಿಸ್ಕವರ್ ಮಾಡಿದ್ರು, ವಾವ್ ಸೂಪರ್. ಇಲ್ಲಿ ನೋಡಿ ಏನು ಸಖತ್ತಾಗಿದೆ ಇದು, ವಾವ್. ಮನೆಯಲ್ಲಿ ಹಳೆ ಕಾಲದ್ದು ಇಲ್ಲಿ ದೀಪ ಇಡೋಕ್ಕಂತ ಈ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ, ಏನು ಸಖತ್ತಾಗಿದೆ. ಲುಕ್ ಅಟ್ ದಿಸ್. ಇದು ಈ ಕಡೆಯಿಂದ ಈ ವೇಲ್ ಬಂದಿರೋದು, ಆಗಲೇ ಆ ಕಡೆಯಿಂದ ತೋರಿಸಿದ್ದೆ ನಿಮಗೆ, ಇದು ಈ ಕಡೆಯಿಂದ. ಇಲ್ಲಿ ನೋಡಿ ಟ್ರಕ್ಕಿಂಗ್ ಪಾಯಿಂಟು, ಇಷ್ಟೊಂದು ಜನ ಬಂದಿದ್ದಾರೆ. ಓಹ್, ದೇರ್ ಇಸ್ ಅ ಗ್ಯಾಪ್. ಪಾತಾಳಕ್ಕೆ ಹೋಗುತ್ತಾ? ಇಲ್ಲ, ಒಂಚೂರು ಇದೆ, ದೊಡ್ಡದಾಗೇ ಇದೆ. ಅಲ್ಲಿ ನೋಡಿ ಗೈಸ್, ಇದೆ, ಆ ಕಡೆ ಅಂತೂ ದೊಡ್ಡದಾಗೇ ಇದೆ. ಆ್ಯಕ್ಚುಲಿ ನಾನು ತೋರಿಸ್ತಿರೋ ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ 18th ಸೆಂಚುರಿಯಲ್ಲಿ ನಡೆದಿರೋದು ಬ್ಯಾಟಲ್ ಆಫ್ ನಿಜ್ಗಲ್ಲು. ಮದಕರಿ ನಾಯಕ ಹಾಗೂ ಹೈದರ್ ಅಲಿ ಮಧ್ಯದಲ್ಲಿ ನಡೆದಿರೋ ಯುದ್ಧದಲ್ಲಿ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ. ಬಿಕಾಸ್ ಈ ವ್ಯೂ ಪಾಯಿಂಟಿಂದನೇ ಹೈದರ್ ಅಲಿ ಟೀಮು ಮತ್ತು ಮದಕರಿ ನಾಯಕನ ಟೀಮ್ ಮೇಲೆ ಅಟ್ಯಾಕ್ ಮಾಡಿದ್ದು. ಕೊನೆಗೆ ಆ್ಯಕ್ಚುಲಿ ಹೈದರ್ ಅಲಿನೇ ಸೋತಿದ್ದು, ಬಟ್ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಪ್ಲೀಸ್ ಚೆಕ್ ಮಾಡಿ. ಲಾಸ್ಟಲ್ಲಿ ಏನಾಯಿತು ಅಂತ ನಿಮಗೆ ಕೇಳಿಸ್ಕೊಂಡಾಗ ನಿಮಗೆ ಲೈಕ್ ಶಾಕ್ ಆಗುತ್ತೆ. ಗೈಸ್ ಇಲ್ಲಿ ನೋಡಿ, ಊರಿಂದ ಬರ್ತಿರೋದು ಇದು ಇನ್ನೊಂದು ದಾರಿ. ಇದು ಜನ ನೋಡ್ತಿದ್ದೀರಾ, ಸಿ ಫ್ಲ್ಯಾಟ್ ಸರ್ಫೇಸು. ನಾವೇನೋ ಫುಲ್ಲು ಸಾಹಸ ಮಾಡ್ಕೊಂಡು ಹತ್ವಿ ಅನಿಸ್ತಿದೆ ಹಿಂಗೆ, ಬಟ್ ಗಾಡಿ ಅದೇ ಕಡೆ ಪಾರ್ಕ್ ಆಗಿದೆಯಲ್ಲ, ಸೊ ವಿ ಹ್ಯಾವ್ ಟು ರಿಟರ್ನ್ ಇನ್ ದ ಸೇಮ್ ವೇ. ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಇರೋದು ತುಂಬಾ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಜೊತೆ ಇರುವ ದೇವಸ್ಥಾನ, ಅದ್ರ ಜೊತೆಗೆ ಒಂದು ದರ್ಗಾ. ಬನ್ನಿ ತೋರಿಸೋಣ ನಿಮ್ಗೆ ಅದು. ಗೈಸ್ ಈ ಕಡೆ ಇಲ್ಲೂ ಒಂದು ದರ್ಗಾ ಇದೆ, ಆ್ಯಂಡ್ ಅಲ್ಲಿ ಕೈಂಡ್ ಆಫ್ ನ್ಯಾಚುರಲಿ ಕಲೆಕ್ಟೆಡ್ ವಾಟರು, ಮಳೆ ನೀರು ಸಕ್ಕತ್ತಾಗಿದೆ. ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಆ ಕಡೆ. ಶಿವನ್ ದೇವಸ್ಥಾನ ಅನ್ಕೊತೀನಿ ಗೈಸ್, ಅದು ಶಿವ ಆ್ಯಂಡ್ ಪಾರ್ವತಿ ಎಲ್ಲ ಕೂರಿಸಿದಾರಲ್ಲ ಅದು. ಆ್ಯಂಡ್ ಈ ಕಡೆ ನೀವು ನೋಡಿದ್ದು ದರ್ಗಾ ಇದು. ದಿಸ್ ಇಸ್ ಅ ಡಿಫ್ರೆಂಟ್ ರೂಟ್ ಗೈಸ್. ಇಲ್ಲಿ ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಯಾವುದೋ ಊರು ಒಳಗಾಸಿಂದ ಬರೋದು, ಹಿಂಗಿದೆ. ಆ್ಯಂಡ್ ಇಲ್ಲಿ ಬೋರ್ಡ್ಸ್ ಎಲ್ಲ ಇಲ್ಲ ಹಾಕಿದ್ದಾರೆ. ಶ್ರೀ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಪ್ರಥಮ ಪೂಜಾ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ. ಓಕೆ, ಇಲ್ಲಿ ಹಿಂಗಿದೆ. ಲುಕ್ ಹೌ ಇಟ್ ಈಸ್. ಇದು ಸ್ವಲ್ಪ ಈಸಿ ಲೆವೆಲ್ ಆಫ್ ಟ್ರಕ್ಕಿಂಗು ಈ ಕಡೆ. ಇದು ಎಲ್ಲೋ ಊರು ಒಳಗಾಸಿಂದ ಗೈಸ್. ಓಹ್, ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ಕೋಟೆ ಇದೆ. ಒಂದು ಕೋಟೆನೋ ದೇವಸ್ಥಾನನೋ ಮಂಟಪನೋ ಏನೋ ಗೊತ್ತಿದೆ, ದೇವಸ್ಥಾನ ಅನ್ಕೊತೀನಿ. ಈ ಥರ ಮೇಲಿಂದ ಇಳಿಬೋದಿತ್ತು, ನಮಗೆ ಗೊತ್ತಾಗಲಿಲ್ಲ. ಸೊ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಈ ಕಡೆ ಈ ದೇವಸ್ಥಾನ ಮತ್ತು ಮಸೀದಿ ಕಡೆಯಿಂದ ಹಿಂಗೆ ಬಂದ್ವಿ. ಬನ್ನಿ ನಿಮಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್. ಇದು ನರಸಿಂಹಸ್ವಾಮಿ ಅವ್ರ ದೇವಾಲಯ ಎಲ್ಲಿರೋದು, ಬನ್ನಿ ತೋರಿಸ್ತೀನಿ ನಿಮಗೆ. ಹಳೆ ಕಾಲದ್ದು ಫುಲ್ಲು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಹಾಕ್ತೀನಿ. ನಿಜ್ಗಲ್ ಬೆಟ್ಟದ ಕೋಟೆ ಹಾಗೂ ಟೆಂಪಲ್ಸ್ ಎಲ್ಲದನ್ನೂ
17th ಸೆಂಚುರಿಯಲ್ಲಿ ಚಿಕ್ಕದೇವರಾಯ ಒಡೆಯರು ಮಾಡಿಸಿದ್ರು. ಬಟ್ 18th ಸೆಂಚುರಿಯಲ್ಲಿ ಆಗಿದ್ದ ಹೈದರಾಲಿ ಹಾಗೂ ಮಾಧವ್ ರಾವ್ ಹಾಗೂ ಚಿತ್ರದುರ್ಗದಲ್ಲಿದ್ದ ಪಲಿಗರ್ ಮದಕರಿ ನಾಯಕನ ನಡುವೆ ನಡೆದಿರುವ ಯುದ್ಧದಲ್ಲಿ ಈ ದೇವಾಲಯಗಳು, ಈ ಫೋರ್ಟ್ ಎಲ್ಲ ತದ್ವಾ ನಾಶವಾಗ್ಬಿಡ್ತು. ಡೀಟೇಲಿಂಗ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಈಗ ಹೋಗಿ ಸೂರ್ಯ ಬನ್ನಪ್ಪ ದೇವ್ರೆ. ಇಷ್ಟೊತ್ತು ಗೈಸ್ ಫುಲ್ ಮಂಜಾಗಿತ್ತು, ಫಾಗ್ ಇತ್ತು. ಈಗ ಒಂಚೂರು ಸೂರ್ಯ ಬಂದಿದ್ದಾನೆ. ಅಲ್ಲಿ ಫಸ್ಟ್ನೇ ಆಂಜನೇಯ ಟೆಂಪಲ್ ನಾವು. ಸೊ ದಟ್ಸ್ ಈ ದೇವಸ್ಥಾನಗಳು ಎಲ್ಲ ನೋಡಿಕೊಂಡು, ದರ್ಗಾಗಳು ನೋಡಿಕೊಂಡು, ಕೆರೆಗಳು ನೋಡಿಕೊಂಡು ನಮ್ಮ ನಿಜ್ಗಲ್ ಬೆಟ್ಟದ ಟ್ರಕ್ಕು ಒಂದು ರೀತಿ ಎಂಡಿಗೆ ಬಂತು. ನೋಡಿದ್ರಲ್ಲ ನಮ್ಮ ನಿಜ್ಗಲ್ ಸಿದ್ರ ಬೆಟ್ಟ ಎಷ್ಟು ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮಾಡ್ರೇಟ್ ಲೆವೆಲ್ ಟ್ರಕ್ಕಿಂಗು, ಎಲ್ಲರೂ ಬರ್ಬೋದು. ಶೂಸ್ ಹಾಕೊಂಬನ್ನಿ, ನಾನು ಶೂಸ್ ಹಾಕೊಂಬಂದಿದ್ದೀನಿ, ನೀವು ಶೂಸ್ ಹಾಕೊಂಬನ್ನಿ. ಆ್ಯಂಡ್ ಪ್ಲಾಸ್ಟಿಕ್ ತೊಗೊಂಬಂದರೆ ಪ್ಲೀಸ್ ವ್ರ್ಯಾಪ್ ಇಟ್ ಅಪ್, ಟೇಕ್ ಇಟ್ ಬ್ಯಾಕ್ ಟು ಸಿಟಿ, ಡಿಸ್ಪೋಸ್ ಮಾಡಿ. ವರ್ಸೇ ಬರ್ತಿಲ್ಲ ಹೇಳೋಕೆ, ಅಷ್ಟು ಚಳಿ ಆಗ್ತಿದೆ. ಸೊ ಲುಕ್ ಹೌ ಬ್ಯೂಟಿಫುಲ್ ಇಟ್ ಈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಬನ್ನಿ ವೀಕೆಂಡ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್.